ನಮಸ್ಕಾರ. ಇದು ಕನ್ನಡ ಕೌಸ್ತುಭಾದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಬೆಟ್ಟದಷ್ಟು ನಿರೀಕ್ಷೆ, ಅರಮನೆಯಂತ ಮಂಟಪ, ಕೋಟಿ ಕೋಟಿ ಖರ್ಚು ಮಾಡಿ ನಡೀತಿರೋ ಆ ಒಂದು ಸೀಕ್ರೆಟ್ ಮದುವೆ ಈಗ ಇಡೀ ಸೌತ್ ಇಂಡಿಯಾದಲ್ಲಿ ಅಕ್ಷರಶಃ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹೌದು ವೀಕ್ಷಕರೇ, ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಬಹುನಿರೀಕ್ಷಿತ ಮದುವೆ ಈಗ ಒಂದು ಭಾರೀ ವಿವಾದದ ಕೇಂದ್ರಬಿಂದುವಾಗಿದೆ. ಕಾರಣ, ತನಗೆ ಜನ್ಮ ನೀಡಿದ ತಾಯ್ನಾಡಿನ ಚಿತ್ರರಂಗವನ್ನೇ, ತನಗೆ ಸಿನಿಮಾ ಲೈಫ್ ಕೊಟ್ಟ ಆ ಗ್ಯಾಂಗನ್ನೇ ರಶ್ಮಿಕಾ ಸಂಪೂರ್ಣವಾಗಿ ಕಡೆಗಣಿಸಿದ್ರ? ಈ ಪ್ರಶ್ನೆ ಈಗ ಗಾಂಧಿನಗರವನ್ನ ಬೆಚ್ಚಿ ಬೀಳಿಸಿದೆ. ಬನ್ನಿ, ಇವತ್ತಿನ ಈ ವಿಶೇಷ ವರದಿಯಲ್ಲಿ ಅಸಲಿ ಬಣ್ಣ ಬಯಲು ಮಾಡೋಣ. ರಾಜಸ್ಥಾನದ ಉದಯಪುರ ಈಗ ದಕ್ಷಿಣ ಭಾರತದ ಬಹುದೊಡ್ಡ ತಾರೆಯರ ದಂಡೆ ಅಲ್ಲಿ ಜಮಾಯಿಸಿದೆ. ಆದರೆ ಈ ಮದುವೆಯ ವಿಐಪಿ ಅತಿಥಿಗಳ ಲಿಸ್ಟ್ ನೋಡಿದ್ರೆ ಸ್ಯಾಂಡಲ್ವುಡ್ಗೆ ದೊಡ್ಡ ಆಘಾತ ಕಾದಿದೆ. 2016ರಲ್ಲಿ ಕಿರಿಕ್ ಪಾರ್ಟಿ ಅನ್ನೋ ಸೆನ್ಸೇಷನಲ್ ಹಿಟ್ ಮೂಲಕ ರಶ್ಮಿಕಾ ಮಂದಣ್ಣ ಎಂಬ ಕಾಲೇಜ್ ಹುಡುಗಿಯನ್ನ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಮಾಡಿದ್ದು ಯಾರು? ಅದೇ ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ. ಆದರೆ ಇವತ್ತು ಅದೇ ರಶ್ಮಿಕಾ ತಮ್ಮ ಮದುವೆಯ ಸಂಭ್ರಮದಲ್ಲಿ ತನಗೆ ಲೈಫ್ ಕೊಟ್ಟ ಆ ಶೆಟ್ಟಿ ಗ್ಯಾಂಗ್ ಅನ್ನೇ ಅಕ್ಷರಶಃ ಮರೆತುಬಿಟ್ಟಿದ್ದಾರೆ. ಮೂಲಗಳ ಪ್ರಕಾರ ಈ ವಿಐಪಿ ಮದುವೆಗೆ ಕನ್ನಡ ಚಿತ್ರರಂಗದಿಂದ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಆಹ್ವಾನ ಹೋಗಿದೆ. ನಟಿ ಆಶಿಕಾ ರಂಗನಾಥ್ ಅವರು ಈಗಾಗಲೇ ಉದಯಪುರದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಆದರೆ ಎಕ್ಸ್ ಬಾಯ್ ಫ್ರೆಂಡ್ ರಕ್ಷಿತ್ ಶೆಟ್ಟಿ ಇರಲಿ, ಕನಿಷ್ಠ ತನ್ನನ್ನ ಕ್ಯಾಮೆರಾ ಮುಂದೆ ತಂದು ನಿಲ್ಲಿಸಿದ ರಿಷಬ್ ಶೆಟ್ಟಿಗೂ ಒಂದು ಫಾರ್ಮಲ್ ಇನ್ವಿಟೇಷನ್ ಕಳಿಸುವ ಸೌಜನ್ಯವನ್ನು ಈ ಪ್ಯಾನ್ ಇಂಡಿಯಾ ಸ್ಟಾರ್ ತೋರಿಲ್ಲವೇ? ಹಿಂದಿನ ಕಹಿ ಘಟನೆಗಳನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ರಶ್ಮಿಕಾ ಸೇಡು ತೀರಿಸಿಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಕಾಳ್ಗಿಚ್ಚಿನಂತೆ ಹಬ್ಬುತ್ತಿದೆ. ಸ್ನೇಹಿತರೆ, ಇದು ಕೇವಲ ಒಂದು ಮದುವೆಯ ಆಮಂತ್ರಣದ ವಿಚಾರವಲ್ಲ, ಇದು ಕೃತಜ್ಞತೆಯ ಪ್ರಶ್ನೆ. ಎಷ್ಟೇ ಎತ್ತರಕ್ಕೆ ಹಾರಿದರೂ ಬೇರನ್ನ ಮರೆಯಬಾರದು, ಏರಿದ ಏಣಿಯನ್ನು ಒದೆಯಬಾರದು ಅನ್ನೋ ಮಾತಿದೆ. ಇದು ಪ್ರೈವೇಟ್ ವೆಡ್ಡಿಂಗ್, ನಮ್ಮ ಇಷ್ಟದವರನ್ನ ಮಾತ್ರ ಕರೀತೀವಿ ಅನ್ನೋ ನೆಪದಲ್ಲಿ ತನ್ನ ಕೆರಿಯರ್ನ ಭದ್ರ ಬುನಾದಿ ಹಾಕಿಕೊಟ್ಟವರನ್ನೇ ದೂರ ಇಟ್ಟಿರುವುದು ನಿಜಕ್ಕೂ ದುರಾದೃಷ್ಟಕರ. ಇದು ಕೇವಲ ಶೆಟ್ಟಿ ಗ್ಯಾಂಗ್ಗೆ ಮಾತ್ರವಲ್ಲ, ಇಡೀ ಕನ್ನಡ ಚಿತ್ರರಂಗದ ಸ್ವಾಭಿಮಾನಕ್ಕೆ ಬಿದ್ದ ಪೆಟ್ಟು ಅಂತ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶದ ಜ್ವಾಲಾಮುಖಿ ಸಿಡಿಸುತ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಈ ನಡೆ ಸರಿಯೇ? ತನಗೆ ಲೈಫ್ ಕೊಟ್ಟವರನ್ನ ಮದುವೆಗೆ ಕರೆಯದಿರುವುದು ಅವರ ಅಹಂಕಾರವ, ಅಥವಾ ಇದು ಅವರ ವೈಯಕ್ತಿಕ ನಿರ್ಧಾರ ಮಾತ್ರವ? ನಿಮ್ಮ ಕಟುವಾದ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೇರವಾಗಿ ಬರೆಯಿರಿ. ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಿನನಿತ್ಯದ ಇಂತಹ ಸುದ್ದಿಗಳಿಗಾಗಿ ಕನ್ನಡ ಕೌಸ್ತುಭ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನೋಡ್ತಾ ಇರಿ, ಇದು ಕನ್ನಡ ಕೌಸ್ತುಭ. ನಮಸ್ಕಾರ.